ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಆರ್ಟಿಸ್ಟ್ ಚಾಂಪ್. ಸೊ ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಚಿಕ್ಕಬಳ್ಳಾಪುರ ಟು ತಿರುವಣ್ಣಾಮಲೈ ತಮಿಳ್ನಾಡು. ఇట్లా మనకేమో దుడ్లు అయిపోతే ఏం తీసేది కూడా సరే ఉంగరం మంది పెట్టేస్తాం. హలో గైస్, మేము ట్రిప్ పోతున్నాము. ఇదో మాకు డబ్బులు అయిపోతే ఈ ఉంగరాన్ని అయితే ఆడే కుదవ పెట్టేస్తాము. సరే మమ్మల్ని అడగకూడదు. ಆದರೆ ನಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತೇನೆ. ಈ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಆ್ಯಂಡ್ ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿನ. ಈಗ ಮೆಜೆಸ್ಟಿಕ್ಗೆ ರೀಚ್ ಆದ್ವಿ. ಸ್ಯಾಟಲೈಟ್ನ ಬಸ್ಸನ್ನು ರೀಚ್ ಆದ್ವಿ. ಸೊ ರೀಚ್ ಆದಮೇಲೆ ಗೊತ್ತಾಯಿತು ಇವತ್ತು ನಾವು ತಿರುವಣ್ಣಾಮಲೈ ತಮಿಳ್ನಾಡಿಗೆ ಹೋಗಲ್ಲ ಅಂತ. ಆಗೋದಿಲ್ಲ, ಯಾಕಂದರೆ ಯಾವಾಗ ನಾವು ಬಸ್ ಹತ್ತೀವಿ, ಯಾವಾಗ ನಮಗೆ ಬಸ್ ಸಿಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಾವು 2 ಅವರ್ಸನ್ನು ವೆಯ್ಟ್ ಮಾಡಿ ಬಸ್ನ ಚೇಸ್ ಮಾಡಿ ಸೀಟನ್ನು ತಗೊಂಡ್ವಿ. ಕೊನೆಗೂ ಬಸ್ಸಲ್ಲಿ ಕೂತ್ಕೊಂಡ್ವಿ. ಹಲೋ ಗೈಸ್, ನಾವು ಬೆಳಗ್ಗೆ ತಿರುವಣ್ಣಾಮಲೈಗೆ ರೀಚ್ ಆದ್ವಿ. ಬಟ್ ಇದರಲ್ಲಿ ತುಂಬ ಟ್ರಾಫಿಕ್ ಇದೆ. ಸೊ ನಾವು ಇಲ್ಲಿಂದ ದೇವಸ್ಥಾನ ಗಂಟ ನಡ್ಕೊಂಡು ಹೋಗಬೇಕಾಗತ್ತೆ. చెప్పు ఎవరే కానీ అవును నమ్మిన అబద్ధం మాట్లాడుతుంటే ఎందుకంటే ఈ క్యూ ఇది చూడాలని 20 కిలోమీటర్లు యువతట్లే బస్సులన్నీ నిర్దేశింటారు. వచ్చే వాళ్ళు ఏమంటే వీక్ డేస్లో రాండి, మంచి దర్శనం చేసుకోండి, మోక్షం పొందండి. ఎప్పుడే కానీ ఈ పౌర్ణమి దానిలో మాత్రం ప్లాన్ చేయొద్దండి. ప్లాన్ చేశారు ఇరుక్కుపోతారు. ನೋಡಿ ಫ್ರೆಂಡ್ಸ್, ಎಷ್ಟು ಟ್ರಾಫಿಕ್ ಇದೆ ತೋರಿಸ್ತಿದ್ದೀನಿ. 2 ಕಡೆಯಿಂದನೂ ಎಲ್ಲ ಕೂಡ ಬಸ್ ಸ್ಟಾಪ್ ಆಗಿದೆ. ಎಲ್ಲರೂ ಕೂಡ ನಡ್ಕೊಂಡು ಹೋಗ್ತಾನೆ ಇದ್ದಾರೆ. అంటే మనబడ వద్దు. బ్యాక్ చూడ హీరా తిరువಣ್ಣామలై ఎక్స్పీరియన్స్ చెప్పు. ಫ್ರೆಂಡ್ಸ್, ಆ್ಯಕ್ಚುಲಿ ಏನಪ್ಪ ಅಂತಂದರೆ ತಿರುವಣ್ಣಾಮಲೈ ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟರ್ ಇದ್ರೆ ನಾವು 28 ಕಿಲೋಮೀಟರ್ ಓಡ್ತಿದ್ವಿ. ಯಾಕಂದ್ರೆ ಅವನು ಬಸ್ ನನ್ನ ಮಗ ಸ್ಟಾಪ್ ಮಾಡಿಬಿಟ್ಟ. ಎಲ್ಲ 14 ಕಿಲೋಮೀಟರ್ ನಡೀತಾ ಇದೀವಿ. ಎಲ್ಲ ಟ್ರಾಫಿಕ್ ಜಾಮ್ ನೋಡಿ, ಅಲ್ಲಿ ನಮ್ಮ ಮುಂದೆ ಹುಲಿ ಹೋಗ್ತಿದೆ. ಹುಲಿ ನೋಡಿ, ಹುಲಿ ನಮ್ಮ ಫ್ರೆಂಡ್ಸ್, ನಮ್ಮ ಪ್ಲಾನರ್ ಅವರು. ನಮ್ಮ ಪ್ಲಾನರ್ ಬಂದು ಅವರೇ, ಇವರೇ ಪ್ಲಾನರು, ಎಕ್ಸಿಕ್ಯೂಟರು, ಮ್ಯಾನೇಜರು. ಈಗ ನಮ್ಮನ್ನ ನಡೆಸ್ತಿದ್ದಾರೆ. ನೀವೇ ಅದಕ್ಕೆ ಹೇಳ್ಬೇಕು ಏನ್ ಮಾಡ್ಬೇಕು ಅಂತ. ಸರಿ ಅವರೇ, ಇವರೇ ಪ್ಲಾನ್ ಎಕ್ಸಿಕ್ಯೂಟರ್. ಇವರೇ ನಮ್ಮ ಪ್ಲಾನರ್, ಎಕ್ಸಿಕ್ಯೂಟರ್ ಎಲ್ಲ ಇವರೇ ನಮ್ಮ ಪ್ಲಾನರ್, ಎಕ್ಸಿಕ್ಯೂಟರ್ ಎಲ್ಲರೂ ಕೂಡ. ಅಲ್ಲ, ಅದೇ ಗೊತ್ತಾಗ್ತಿಲ್ಲ ನೋಡಿ. ಈಗ 24 ಕಿಲೋಮೀಟರ್ ನಾವು ಪ್ರದಕ್ಷಿಣೆ ಮಾಡ್ತಾ ಇದೀವಿ. 24 ಕಿಲೋಮೀಟರ್, 28 ಸಾರಿ 28 ಇದೀವಿ. చెప్తా ఏమున్నాయి ఈ పొద్దు పోస్ట్ పోన్ చేసేసుకో. మాది గిరి ప్రదక్షిణ అయిపోయేంత వరకు నువ్వు రావద్దు. అబ్బా, ಇವತ್ತು వర్కర్స్ డే. నువ్వు సెలవు తీసుకో, ఈరోజు సెలవు తీసుకో. అంతే బాయ్. సెలవు తీసుకో, సీరియస్గా వర్క్ చేయొద్దు. ಸುಮಾರು 1.5 ಗಂಟೆ ನಡೆದ ಮೇಲೆ ನಮಗೆ ವೆಲ್ಕಮ್ ಬೋರ್ಡು ಕಾಣ್ತು. ಸುಮಾರು ಫೋನ್ ತಾಗುತ್ತಾ ಇಲ್ಲಪ್ಪ. ఎవరు ಬಿಜಿ ಬರ್ತಾ ಇದೆ ಅವ್ರದ್ದು. ఎవరు చెప్తావు? మేనేజర్, నా మేనేజర్ ఫ్రెండ్స్ యూనో. సుಮ್ಮನೆ ವೇಸ್ಟ್ మేనేజర్. ಮುಂದೆ ಬಾ. ಕೊನೆಗೆ ಗೋಪುರ ಕಾಣಿಸ್ತಿದೆ ನಮಗೆ. ಕೊನೆಗೂ ಗೋಪುರ ಕಾಣಿಸ್ತು. ಮತ್ತು ಅಲ್ಲಿಂದ ಮತ್ತೆ ರಿಟರ್ನ್ ಬರಬೇಕೀಗ. ನೋಡಿ, ಎಕ್ಸಾಕ್ಟ್ಲಿ ರಾಜಗೋಪುರದ ಮುಂದೆ ಎಷ್ಟು ಜನ ಕ್ರೌಡ್ ಇದ್ದಾರೆ ಅಂತೇಳಿ. ಸೊ ಆಮೇಲೆ ಎಲ್ಲರೂ ಕೂಡ ಫ್ರೆಶ್ ಅಪ್ ಆದಮೇಲೆ ನಾವು ಇದ್ದಂಥ ರೂಮ್ ಪಕ್ಕದಲ್ಲಿ ಪ್ರಸಾದನ ಕೊಡ್ತಿದ್ರು. ಸೊ ನಾವೆಲ್ಲರೂ ಹೋಗಿ ಸ್ವಲ್ಪ ಪ್ರಸಾದನ ತಿಂದು ಒಂದು ದರ್ಶನಕ್ಕೆ ಹೋಗ್ತಿದ್ದೀವಿ. ಎಷ್ಟೊತ್ತಾಗುತ್ತಾ ಗೊತ್ತಿಲ್ಲ. ಅದಕ್ಕೆ ಒಂದು ಬಾಟ್ಲ್ ಎಕ್ಸ್ಟ್ರಾ ವಾಟರ್ ಬಾಟ್ಲ್ ಇಟ್ಕೊಂಡಿದ್ದೀವಿ. ಹೇಳಪ್ಪ. ಎಲ್ಲ ಇವರು ಬರ್ತಾ ಇಲ್ಲ ಗಿರಿ ಪ್ರದಕ್ಷಿಣೆಗೆ. ಗರ್ಭ ಪ್ರದಕ್ಷಿಣೆ ಆಮೇಲೆ ಮಾಡ್ತೀವಿ. ಫಸ್ಟ್ ಈಗ ಸ್ವಾಮಿನ ದರ್ಶನ ಮಾಡ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್, ದರ್ಶನಕ್ಕೆ ಅಂತ ಸ್ಟಾರ್ಟ್ ಆದ್ವಿ. ಆದರೆ ತುಂಬ ಜನ ಇದ್ದಾರೆ. ಸೊ ನಿಮ್ಮ ವ್ಯೂ ಕಾಣಿಸ್ತಾ ಇರುತ್ತೆ ಯಾವ ರೀತಿ ಜನ ಇದ್ದಾರೆ ಅಂತ. ಸೊ ಇವತ್ತಿಗೆ ನಮ್ಮ ದರ್ಶನ ಅಷ್ಟು ಬೇಗನೆ ಆಗೋದಿಲ್ಲ ಅನಿಸುತ್ತೆ. ಸೊ ನೋಡೋಣ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಹೇಳ್ತೀನಿ, ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೆ ಒಂದು ಕಂಪ್ಲೀಟ್ ದೇವಸ್ಥಾನದ ಒಂದು ಬ್ಲೂ ಪ್ರಿಂಟು. ಸೊ ಯಾವ ರೀತಿ ದೇವಸ್ಥಾನ ಇದೆ ಅಂತ ಹೇಳಿ ಇಲ್ಲೊಂದು ಬ್ಲೂ ಪ್ರಿಂಟನ್ನು ಇಟ್ಟಿದ್ದಾರೆ. ಸೊ ಇದೆ, ಒಂದ್ಸರಿ ನೋಡ್ಕೊಬಿಡಿ ಯಾವ ರೀತಿ. ನೋಡ್ವರ್ಸ್ ಒಳಗಡೆ ದೇವಸ್ಥಾನ ಒಳಗಡೆ ಬಂದ್ವಿ. ಬಟ್ ಆದರೆ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ. ಬಟ್ ಆದರೂ ಕೂಡ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನೋಡಿ, ಸೊ ಯಾವ ವಿಷುವಲ್ಸನ್ನು ತೆಗೆದಿದ್ದೀರಿ ಅಂತ ಜಸ್ಟ್ ಅಬ್ಸರ್ವ್ ಮಾಡಿ ಸಾಕು. ಸೊ ಈಗ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದರೆ 3 ಗಂಟೆ ಆಗಿತ್ತು. ಅಂದರೆ ಸುಮಾರು 4 ಅವರು ನಮಗೆ ದರ್ಶನಕ್ಕೆ ಟೈಮ್ ಹಿಡಿದಿದೆ. ಸೊ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ತೊಗೊಂಡಿದ್ದಾಯಿತು. ಸೊ ಈಗ ಎಲ್ಲರೂ ಕೂಡ ನಾವಾಗ ಆಚೆ ಹೋಗ್ತಿದ್ದೀವಿ, ದೇವಸ್ಥಾನದ ಆಚೆಗಡೆ. ಗಿರಿ ಪ್ರದಕ್ಷಿಣೆಯನ್ನು 4:40ಗೆ ಸ್ಟಾರ್ಟ್ ಮಾಡಿದ್ವಿ. ರಾಜಗೋಪುರಕ್ಕೆ ಬಂದು ಅಲ್ಲಿ ದೀಪನ ಹಚ್ಚಿ ಸೊ ನಾವು ಗಿರಿ ಪ್ರದಕ್ಷಿಣೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಜನ ಬಂದಿದ್ರು పౌర్ణమి అని చెప్పి ఎంతమంది జనం అయితే ఇక్కడికి అరుణాచలానికి తిరువన్నమలైకి వచ్చారో పౌర్ణమి దయచేసి చెప్తాను, పౌర్ణమి నా వద్దు మాత్రం ప్లాన్ చేసుకోవద్దండి. వేరే ఏ దినాల్లో అయినా ప్లాన్ చేసుకొని రావండి. దర్శనం బాగా జరుగుతుంది, మంచిగా జరుగుతుంది. సూర్యలింగ ఓం నమః శివాయ. ಮೋಕ್ಷ ಮಾರ್ಗದಿಂದ ಬರೋದಕ್ಕೆ ನೋಡಿ, ಮೋಕ್ಷ ಮಾರ್ಗದ ವೀಡಿಯೋಸನ್ನು ನಾನೀಗ ಪ್ಲೇ ಹಾಕಿದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇಷ್ಟೊತ್ತಾದರೂ ಸೊ ಟೈಮು ಒಂದು 9 o'clock ಆಗಿದ್ದಾಗಿದೆ. ಸೊ ಎಲ್ಲೂ ಕೂಡ ಜನ ಅನ್ನೋವಂಥದ್ದು ಕಮ್ಮಿ ಆಗಿಲ್ಲ. ಫ್ರೆಂಡ್ಸ್, ಕೊನೆಗೂ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡ್ಕೊಂಡ್ವಿ. ಸೈನ ಬಾಬಾ ಹೇಳಪ್ಪ ಏನು ಮತ್ತೆ ಏನು ಬಾಬಾ ನಡೆಯೋಕ್ಕೆ ಕೂಡ ಆಗ್ತಿಲ್ಲ ಇವತ್ತು. ಸುಮಾರು ನಾವು ಸುಮಾರು ಇವತ್ತು ಒಂದು 50 ಕಿಲೋಮೀಟ್ರ್ ನಡೆದಿರ್ತೀವಿ ಸಾಕು. ಡಬಲ್ ಗಿರಿ ಆಗಿರುತ್ತೆ. ನಾವು ಬಸ್ಸಲ್ಲಿ ನಿಲ್ಲಿಸ್ಬಿಟ್ಟು ಒಂದಕ್ಕೆ ಡಬಲ್ ಮಾಡ್ದಾಯಿತು, ಮನೆಗೆ ಮುಗೀತು. ನೋಡಿ, ರಾಜಗೋಪುರ ಕೂಡ ಅಲ್ಲಿ ಬಂದಿದೆ, ಮುಗೀತು. ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಮಿಳ್ನಾಡಿಗೆ ಸ್ವಲ್ಪ ಬಾಯ್ ಹೇಳಿ ಹೋಗ್ಬಿಟ್ಟು ಮನೆ ಹೋಗೋಣ. ಬಾಯ್. ಗೋಪುರ ಕೂಡ ಅಲ್ಲಿ ಬಂದಿದೆ, ಮುಗೀತು. ಗಿರಿ ಪ್ರದಕ್ಷಿಣೆ ಮುಗಿಸ್ಬಿಟ್ವಿ. ಸೊ ಒಂದು ಗಿರಿ ಪ್ರದಕ್ಷಿಣೆ ಮಾಡಿ ಒಂದು ರಾಜಗೋಪುರಕ್ಕೆ ಮುಂದೆ ಬಂದಿದ್ದೀವಿ. ಸೊ ಈ ವಿಷುವಲ್ಸನ್ನು ನಿಮಗೆ ತೋರಿಸ್ಬೇಕು ಅನಿಸೋದಕ್ಕೆ ತೋರಿಸ್ತಿದ್ದೀನಿ. ಅಟ್ಲೀಸ್ಟ್ 5 hours తీసుకొని ಟೈಮು. 14 ಕಿಲೋಮೀಟರ್, 40 ಕಿಲೋಮೀಟರ್, 15 ಕಿಲೋಮೀಟರ್, 14 ಕಿಲೋಮೀಟ್ರ್ ಇದ್ದರೆ ನಾವು ಇವತ್ತು 50 ಕಿಲೋಮೀಟ್ರು ಫಿನಿಷ್ ಮಾಡಿದ್ದೀವಿ ಅಷ್ಟೇ. ಬಾಯ್ ಬಾಯ್. ಬಾಯ್ ಬಾಯ್.